ನಮ್ಮ ರೈತರು ಅವ್ರ ತಂದೆ ತಾಯಿಗಳನ್ನ ಅವರ ಮಕ್ಕಳನ್ನ ಎಲ್ಲೂ ಕೂಡ ನಿಧನ ಹೊಂದಿದವ್ರನ್ನೆಲ್ಲ ಅವ್ರು ಇವತ್ತು ಸ್ವರ್ಗ ಸೇರಿಸಿದವ್ರನ್ನೆಲ್ಲ ಅವ್ರ ಭೂಮಿ ಮೇಲೆ ಹಾಕೊಂಡಿದ್ದಾರೆ. ನಾಳೆ ಇವತ್ತು ನಮ್ಗೆ ಹಿಂದೂ ಧರ್ಮದ ಪ್ರಕಾರ ನಾವು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತೀವಿ, ಆ ದುವೆಗಳ ಹತ್ರ ಪೂಜೆ ಮಾಡ್ತೀವಿ. ನೀವು ನೆಲ ಸಮ ಮಾಡ್ಬಿಟ್ಟು ಹೋದ್ರೆ ನಮ್ ರೈತರು ಏನ್ ಮಾಡ್ತಾರೆ? ರೈತರು ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಹಸುಗಳು ತಂದು ಕುರಿ ಮೇಕೆ ದನ ಕಟ್ಕೊಂಡಿದಾರಲ್ಲ, ನೀವು ಜಮೀನ್ ಕಿತ್ಕೊಬಿಟ್ರೆ ಎಲ್ಲಿ ತಗೊಂಡು ಹೊಡಿತಾರ ಅವನ? ಬೇಸಾಯ ಮಾಡ್ತಾರ, ಏನ್ ಮಾಡ್ಬೇಕು ನಾಳೆ ಅವರು? ಏನ್ ಉದ್ಯೋಗ ಕೊಡ್ತೀರಾ ಅವ್ರಿಗೆ? ನೀವು ಇಲ್ಲೇನ್ ಫ್ಯಾಕ್ಟ್ರಿ ತತ್ತಾ ಇದ್ದೀರಾ? ನೀವು ಒಂದ್ ಇಂಡಸ್ಟ್ರಿ ತತ್ತಾ ಇದೀರೇನ್ರಿ? ನಿಮ್ ಎದೆಯಲ್ಲಿ ದಮ್ಮಿದ್ರೆ ಬಂದ ಹೇಳ್ರಿ, ಒಂದ್ ಇಂಡಸ್ಟ್ರಿ ತತ್ತಾ ಇದೀನಿ, ನಿಮ್ ಕಾಲ್ ಮುಗಿತೀನಿ, ಭೂಮಿ ಕೊಡಿ, ನಿಮ್ ಮಕ್ಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ರಿ. ಐತೇನ್ರಿ ನಿಮ್ಗೆ ತಾಕತ್ತು? ಒಂದ್ ಇಂಡಸ್ಟ್ರಿ ತರಕ್ ಆಗಿದೆಯಾ ನಿಮ್ ಕೈಲಿ? ಅಲ್ಲಿ ಯಾರೋ ಕಾರ್ ನಿಲ್ಸ್ಕೊಳಕ್ ಜಾಗ ಬೇಕಂತೆ, ಇವ್ರ್ಯಾರಿಗೋ ಲೇಔಟ್ ಮಾಡಕ್ ಜಾಗ ಬೇಕಂತೆ. ಏನ್ ಲೇಔಟ್ ಮಾಡ್ಬಿಟ್ಟು ನೆಕ್ಕೋಬೇಕಾ ಇಲ್ಲಿ ನಮ್ ರೈತರುಗಳು? ನೀವು ಕೊಡೋ 8 ಗುಂಟೆಲಿ 40 ಗುಂಟೆ ಜಮೀನ್ ನಮ್ ರೈತರದಂತೆ, 32 ಗುಂಟೆ ಅವ್ರಿಗಂತೆ, 8 ಗುಂಟೆ ನಮ್ ರೈತರಿಗಂತೆ. ಇದೇನ್ರಿ ನ್ಯಾಯ? ಅದನ್ನ ಬಂದ್ ಹೇಳಪ್ಪ ಇಲ್ಲಿ ಕಂಚಗಾನಹಳ್ಳಿ ಪಂಚಾಯತಿನಲ್ಲಿ, ಬೈರಮಂಗಲ ಪಂಚಾಯತಿನಲ್ಲಿ ಹೇಳಪ್ಪ. ನಾನು MLA ಇದ್ದಾಗ ಏನ್ ಮಾಡಿದ್ದೀನಿ ಅಂತ ನನ್ನ ಜೊತೆಲಿರೋರು ಗೊತ್ತು. CDP ಮಾಡಿಸ್ದೆ, ಟೆಂಡರ್ ಮಾಡಿ CDP ಮಾಡಿಸಿದ್ದೀನಿ. ಗೆಜೆಟ್ ಮಾಡ್ಬೇಕು. ನಿಮ್ ಸರ್ಕಾರ ತಾಕತ್ತಿದ್ರೆ ಗೆಜೆಟ್ ಮಾಡಿ ನಮ್ ರೈತರಿಗೆ ಅನುಕೂಲ ಮಾಡ್ಕೊಡ್ರಿ. CDP ನ ಗೆಜೆಟ್ ಮಾಡಿ, ಭೂಮಿನ ವಶಪಡಿಸ್ಕೊಳ್ಳೋದಲ್ಲ. ಏನು ನಮ್ಮ ಹತ್ರ ದುಡ್ಡಿದೆ, ಯಾರು ಬೇಕಾದ್ರೂ ತಗೊಂಡೋಗ್ಬೋದು ಅಂತ ಹೇಳ್ತೀರಂತೆ. ಯಾರು ನಿಮ್ ಮನೆ ಬಾಕ್ಲಿಗೆ ಬಂದವ್ರ ನಮ್ಗೆ ದುಡ್ಡು ಕೊಡಿ ಅಂತ? ನೀವ್ ಯಾರನ್ನ ಹೋಗಿದ್ದೀರೇನು ಮನೆ ಬಾಕ್ಲಿಗೆ? ಹೋಗಿದಾರೇನ್ರಿ? ಇಲ್ಲಿ ನಾನು ಯಾವ ಪಕ್ಷನೂ ಮಾತಾಡಲ್ಲ.